This is the roots of that Aristida cetacea. Very fine quality roots are there underneath. Almost like down. It is so fine and soft. All these fiber roots. So it is this is the base. It is like this, and this one is grazed almost daily. So you can see the effects of the grazing on the top part. It is green and healthy only, but everything, as you can see, all the tender leaves and all have been eaten. Then in the side stems have been spared. It is not accessible, so the side stems a little bit longer ones are there. Then the culm will emerge from here, and then finally flowering will happen. Krishna ಎತ್ತಿಡಿ ಹಿಂಗೆ ಸೈಡ್ ವೇಸ್ ಫಸ್ಟು ಸೈಡ್ ಹಾಗೆ ಮೇಲ್ಗಡೆಯಿಂದ ಹಂಗೆ ಕೆಳಗೆ ಬಂದಂಗೆ ಸೈಡ್ ಅಷ್ಟು ಬಗ್ಗಿಸ್ಬೇಡ, ತಡಿ ಅರ್ಜೆಂಟ್ ಮಾಡಬೇಡ. ಹಿಂಗೆ ಆಮೇಲೆ ಕೆಳಗಡೆ ಇದು ಹಿಂಗೆ ಹಿಡ್ಕೊ. ಆ ಕಡೆ ಉದ್ದ ಇರೋದು. ಒಂದು ನಿಮಿಷ ತಡೀರಿ, ಈ ವಿಡಿಯೋ ಆದಮೇಲೆ ಹೇಳ್ತೀನಿ ಎಲ್ಲ ಫುಲ್ ವಿವರಣೆ ಮಾಡಿ ಹೇಳ್ಬಿಡ್ತೀನಿ. ಇದಾಯಿತು. ಕಿತ್ತಿರೋ ಜಾಗ ಇಲ್ಲಿ, ಈ ಬಂಡೆ ಸಂದಿಯಲ್ಲಿ ಅಂಥ ಜಾಗದಲ್ಲಿ ಇಟ್ ಹಸ್ ಬಿನ್ ಡಗ್ ಔಟ್ ಆಫ್ ಹಿಯರ್, ಆ್ಯಂಡ್ ಅದರ್ ಗ್ರಾಸಸ್ ಸೇಮ್ ಸ್ಪೀಶೀಸ್ ಆರ್ ಆಲ್ಸೋ ದೇರ್ ಹಿಯರ್, ಲೈಕ್ ದಿಸ್ ಒನ್ ಆ್ಯಂಡ್ ಈವನ್ ಆಲ್ ದಿಸ್. ಅದ್ರ ಹೆಸರು ಹೇಳಿ ಹಂಗಾರೆ, ಆ ಹುಲ್ಲಿನ ಹೆಸರು ಹೇಳಿ. ಗೊತ್ತಿರ ಸರ್, ಹೇಳಿ. ಅಂಚೆ ಹುಲ್ಲು. ಇದು ಮಾಡ್ತಾರಲ್ಲ ದೃಷ್ಟಿ ಬಳಿಯಕ್ಕೆ, ಅದಲ್ಲ ಅಂಚೆ ಹುಲ್ಲು. ಎಸ್, ಇದು ನಮ್ಮ ಕರ್ನಾಟಕದ ಫೇಮಸ್ ಹುಲ್ಲು ಇದು. ನೀವು ಕನ್ನಡಿಗರಾ? ಹೌದು, ಇದ್ರದ್ದೆಲ್ಲ ಹೆಸರು ಗೊತ್ತಿರ್ಬೇಕು ನಿಮಗೆ ಏನು. ಅದೊಂದು ಇಟ್ಕೊಳ್ಳೋದನ್ನ